ಈ ಗಂಗಿ ಎಲ್ಗೋದ್ಲಪ್ಪ? ಆ ಟೌನ್ಗೆ ಹೋಗಿ ಅವಳ ಹೆಸರಿನಾಗಿರೋ ಈ ಮನೆನ ನನ್ನ ಹೆಸರಿಗೆ ಮಾಡಿಸ್ಕೊಂಬನ ಅಂತ ಹೇಳಿದ್ದೆ, ಜಲ್ದು ಹೋಗೋಣ ಅಂತಾನ. ಇನ್ನ ಬರ್ಲಿಲ್ವಲ್ಲ, ಯೋಟತಾತು. ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಓದಾಳು, ಬರ್ಲೇ ಇಲ್ಲ. ಇರ್ಲಿ ನನ್ನೇ ಆಟ ಆಡಿಸ್ತಾಳೆ. ಈ ಮನೇನ ನನ್ನ ಹೆಸರಿಗೆ ಮಾಡಿಸ್ಲಿ, ಆಮೇಲೆ ಇರೋದು ಈ ಗಂಗಿ ಅಂಬಳಗಿ. ಆಮೇಲೆ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅವಳಿಗೆ. ಈಗ ಮನೆ ಹೆಸರಿಗೈತೆ ಅಂತ ಹೇಳಿ ಮೆರಿತಾಳೆ. ಏ ಗಯ್ಯಾಳಿ ಗಂಗಿ, ಹಾಳಾಗೋದೆ, ಬಾರೆ ಜಲ್ದಿ ಹೋಗೋಣ. ಎಲ್ಲಿ ಹೋದ್ಲ ಇವಳು? ನನ್ಗಂತೂ ಕಾದು ಸಾಕಾಗೋಯ್ತು. ಅದೆಲ್ಲೋ ಕುಕ್ಕರಿಸ್ಕೊಂಡೇಳೋ ಏನ್ ಕತ್ಯೋ, ಜಲ್ದಿ ಹೋಗೋಣ ಅಂತ ಹೇಳಿದೀನಿ. ಅತ್ತೆ ಇದೇನಪ್ಪ ಇದು? ಈ ಕಡೆ ಹೋದ್ಲು, ಈ ಕಡೆಯಿಂದ ಬರ್ತಾ ಇದ್ದಾಳ. ಅತ್ತೆ ಅಂತ ಇದ್ದಾಳೆ. ಓ ಗಂಗಿ, ಬಂದೇನೆ ಬಾ. ನಾನು ಯಾಕೆ ಇಷ್ಟೊಂದು ಆಯ್ತು, ಎಲ್ಲ ಹೋಗಿ ಬರ್ತೀನಿ ಅಂತ ಓದ್ಲು ಬರ್ಲೇ ಇಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ಹೌದಾ, ತುಂಬಾ ತಡ ಆಯ್ತಲ್ವಾ ಅತ್ತೆ? ಅಯ್ಯೋ ಹಂಗೇನಿಲ್ಲ, ಬಾರಮ್ಮ. ನನ್ನ ಸೊಸೆ ಅಲ್ವಾ, ನಾವು ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ನಾನೇನು ಕಾಯ್ತೀನಿ, ನನಗೇನು ಬೇಜಾರೇನೂ ಇಲ್ಲ. ಹೌದತ್ತೆ, ಎಲ್ಲ ಬ್ಯಾಗ್ ತಕೊಂಡು ಎಲ್ಗ ಹೊರಟಿದ್ದೀರಾ? ಎಲ್ಗ ಹೋಗ್ತೀರಾ? ಅಯ್ಯೋ ಸುಮ್ಮನಿರಮ್ಮ ಗಂಗಿ, ನಿನ್ಗೇನು ಗೊತ್ತಿಲ್ವೇನೋ ಅಮ್ಮಂಗೆ ನನ್ನ ತಗೇನೆ ಚೆಲ್ಲಾಟ ಆಡಕ್ ಬರ್ತೀಯ. ಅಲ್ಲ, ಈ ಮನೇನ ನಿನ್ನ ಹೆಸರಿನಾಗಿರೋದ, ನನ್ನ ಹೆಸರಿಗೆ ಮಾಡಿಸ್ತೀನಿ ಹೋಗೋಣ ಅಂತ ನೀನೇ ಹೇಳಿದ್ದೆ ನಿನ್ನೆ ದಿವಸ. ನಾನು ಅದಕ್ಕೆ ಅವಾಗಿನ ಕಾಯ್ತಲೇ ಇದ್ದೀನಿ. ಅಲ್ಲೇ ಮರ್ತು ಬಿಟ್ಟ? ಬಾ ಹೋಗೋಣ. ಅದು ಯಾರೋ ಶಾಸ್ತ್ರಿಗಳು ಮನೆ ಹೆಸರಿಗಿರೋದು ಹೆಸರು ಬಲ ಆಗ್ ಬಂದಿಲ್ಲ ನಿಮ್ಮ ಸೊಸೆ ಹೆಸರಿಗೆ ಅಂತ ಹೇಳಿ ಬಂದ್ರು ಅಂದಲ್ಲ. ಯಾವ ಶಾಸ್ತ್ರಿಗಳತ್ತೆ? ಎಲ್ಲಿದ್ದಾರೆ ಅವರು? ಯಾಕಮ್ಮ ಹಿಂಗೆ ಕೇಳ್ತಾ ಇದೀಯಾ? ಅಯ್ಯೋ, ಈಗ ಅದನ್ನೆಲ್ಲ ಹೇಳ್ಕೊಂಡು ಕುಕ್ಕಮ್ಮಕ್ಕೆ ಟೈಮ್ ಇಲ್ಲ. ಬಾ ಮೊದ್ಲು ಹೋಗಿ ಅದನ್ನೆಲ್ಲನ ಮನೆ ಹೆಸರು ಮಾಡಿಸ್ಕೊಂಬರದ ಮುಗಿಸ್ಕೊಂಬರೋಣ, ಆಮೇಲೆ ಅದನ್ನೆಲ್ಲ ಕೂತ್ಕೊಂಡು ಹೇಳ್ತೀನಿ ಅದೆಲ್ಲ ಇದ್ದಾರೆ, ಯಾರು ಏನು ಎತ್ತ ಅಂತಾನೆ. ಬಾ ಹೋಗ ನಡಿ. ಅಯ್ಯೋ ಅತ್ತೆ, ಅದೆಲ್ಲ ಬೇಡ. ಅದು ಯಾರು ಶಾಸ್ತ್ರಿಗಳು, ಎಲ್ಲಿನವರು ಅವರು ಅಂತ ಹೇಳ್ರಿ ಮೊದ್ಲು. ಯಾಕೆ ಈಗ ಅದನ್ನ ತಿಳ್ಕೊಂಡು ಏನಾಗಬೇಕಾಗೈತಿ ನಿನ್ಗೆ? ಸುಮ್ಮನೆ ನಡಿ. ಕೆಲ್ಸಕ್ಕೆ ಬರ್ದೇ ಇರೋದೆಲ್ಲನ ಕೇಳ್ಕೊಂಡು ನಿಂತ್ಕೊಂತಾಳೆ. ನಮ್ಮ ಮೊದ್ಲು ಹೋಗಿ ಹೆಸರು ಮಾಡಿಸ್ಕೊಂಬನ ಅಂತಂದ್ರೆ ನಡಿಗೆ ಹೋಗೋಣ ಸುಮ್ಮನೆ. ನಿನ್ಗೇನು ಯಾವಾಗ ಏನು ಕೇಳಬೇಕು ಅಂಬೋದು ಗೊತ್ತಾಗಲ್ಲ, ಏನೂ ಇಲ್ಲ. ಬಂದಾಗ ಹೇಳ್ತೀನಿ ಅಂತ ಹೇಳ್ದಂಗೆಲ್ಲ ಆಗಲ್ಲ ಕೇಳ್ತಾ ಇದ್ದಾಳೆ. ಅದನ್ನೇ ಕೇಳಿದ್ದೆ ಕೇಳೋ ಕಿಸ್ಬಾಯ್ ದಾಸ ಅಂತಾನೆ. ನಡಿ ಸುಮ್ಮನೆ ಮನೆ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು, ಬಾರಿ ಹೋಗೋಣ ಅಂದ್ರೆ ಹೋಗೋ ಟೈಮ್ನಾಗೆ ಯಾತೆ ಕೇಳ್ಕೊಂಬಿಡ್ತಾಳೆ. ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾರಿ ಹೋಗೋಣ ಜಲ್ದು. ನಾನು ಬರಲ್ಲ, ನೀವೇ ಹೋಗ್ರಿ. ಬರಲ್ಲ? ಯಾಕೆ ಬರಲ್ಲ? ಯಾಕೆ ಬರಲ್ಲ? ಅಯ್ಯೋ, ಅದು ಯಾವ ಊರವರು ಅಂತ ಹೇಳ್ಬೇಕು ತಾನೆ. ಅದು ಇಲ್ಲೇ ಅದೆಂತದು ಕೊಡ್ಗೆನಳ್ಳಿಗೆ ಒಬ್ರು ಇದ್ದಾರೆ, ನನಗೆ ಗೊತ್ತಿರೋರೇನೆ. ನಾವು ಅವಾಗಿನ ಅವ್ರ ತಗೆ ಆತನ ಕೇಳಬೇಕು ಅಂದ್ರೆ ಅವ್ರ ಹತ್ರನೇ ಕೇಳ್ಕೊಂಬಂದಿದ್ದು. ಈಗೇನು ಹೇಳಿದ್ನಲ್ಲ, ಬಾ ಹೋಗೋಣ. ಹೌದಾ, ಸರಿ. ಅವ್ರನ್ನ ನಾನು ಒಂದ್ಸಲನ ಮಾತಾಡ್ಸ್ಕೊಂಬರ್ಬೇಕು, ಆಮೇಲೆ ಹೋಗೋಣ ಮನೆ ಹೆಸರು ಮಾಡಿಸ್ಕೊಂಬರಕ್ಕೆ. ಮೊದ್ಲು ಆ ಶಾಸ್ತ್ರಿಗಳು ಎಲ್ಲ ಇದ್ದಾರೆ ಅಂತಾನ ತೋರಿಸ್ರಿ, ನಾನು ಅವ್ರನ್ನ ಸ್ವಲ್ಪ ಕೇಳಬೇಕು ಏನಾನ. ಅಯ್ಯೋ ದೇವ್ರಿ, ಇವಳಿಗೇನಾಯ್ತಪ್ಪ? ಅಲ್ಲ, ನಿನ್ನೆನೂ ಹೋಗೋಣ ಅಂತ ಹೇಳಿದ್ಲು, ಇವತ್ತು ಬೆಳಗ್ಗೆನೂ ಈಗ ಹೋಗೋಣ ಅಂತಂದ್ಲು, ಇವಾಗ ಎಲ್ಗೋ ಹೋಗಿ ಬಂದ್ಲು. ಅವಾಗಿಂದ ಯಾಕೋ ಇವಳು ಹಿಂಗೆಲ್ಲ ಕೇಳ್ತಾ ಇದ್ದಾಳಲ್ಲ, ಏನಾಗಿತ್ತು ಇವಳಿಗೆ? ಯಾರಾದ್ರೂ ಏನಾನ ಹೇಳ್ಕೊಟ್ಟಿರ್ಬೋದಾ? ಅಲ್ವೇ ಗಂಗಿ, ಏನಾಗೈತಿ ನಿನ್ಗೆ? ಯಾಕೆ ಹಿಂಗೆ ಕೇಳ್ತಾ ಇದ್ಯಾ? ಯಾವ ಊರಾರು ಅಂತ ಕೇಳಿದೆ, ಹೇಳಿದೆ. ಈಗ ಅವ್ರನ್ನ ನೋಡ್ಬೇಕು ಕೇಳಬೇಕು ಅಂತ ಹೇಳ್ತಾ ಇದ್ಯಾ? ನೀನ್ ಯಾಕೆ ಕೇಳಬೇಕು? ನಾನೆಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ವೇ? ಇಲ್ಲ, ಅವ್ರನ್ನ ನಾನು ಭೇಟಿ ಮಾಡಿ ಇದೇನು ಅಂತ ಹೇಳಿ ಕೇಳಲೇಬೇಕು. ಅಲ್ಲ, ಈ ಮನೆ ನನ್ನ ಹೆಸರಿಗೆ ಇರೋದಕ್ಕೂ ನನಗೆ ಮಕ್ಕಳಾಗದೆ ಇರೋದಕ್ಕೂ ಇದಕ್ಕೆಲ್ಲ ಏನು ಸಂಬಂಧ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮೊದಲು ನಾನು ಅವ್ರನ್ನ ಕೇಳಬೇಕು, ಶಾಸ್ತ್ರಿಗಳನ್ನ. ಅವ್ರು ಎಲ್ಲಿದ್ದಾರೆ ಅಂತ ಕರ್ಕೊಂಡು ಹೋಗ್ರಿ. ನಾನು ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ ಮಾಡ್ತೀನಿ. ಅಷ್ಟೇನೆ. ಅಯ್ಯಯ್ಯೋ, ಇದೇನಿದು? ಇವಳು ಇವಾಗ ಯಾರ ಮಂತ ಹೋದ್ಲು? ಯಾರೋ ಏನೋ ಇವಳಿಗೆ ಕಿವಿ ಚುಚ್ಚಿದ್ದಾರೆ, ಅದಕ್ಕೆ ಹಿಂಗೆಲ್ಲ ಕೇಳ್ತಾ ಇದ್ದಾಳೆ. ಅಲ್ಲ, ಇವಳಿಗೆ ಈ ಅನುಮಾನನೇ ಇರಲಿಲ್ಲ. ನಾನು ಹೇಳಿದ್ದಕ್ಕೆ ಎಲ್ಲರಿಗೂ ಅಂತ ಹೇಳಿ ಒಪ್ಕೊಂಡಿದ್ಲು. ಈಗ ನೋಡಿದ್ ಹಿಂಗೆ ಆಡ್ತಾ ಇದ್ದಾಳೆ ಅಂದ್ರೆ ಯಾವಳೋ ಏನೋ ತಲೆಗೆ ಚುಚ್ಚಿದ್ದಾರೆ. ಇರು, ಅದು ಯಾವಳು ಅಂತಾನ ವಿಚಾರಿಸ್ಬೇಕು. ಅಲ್ವೇ ಗಂಗಿ, ಯಾವಳು ಏನು ಹೇಳ್ಕೊಟ್ಲೆ ನಿನ್ಗೆ? ಯಾಲೇನೆ ಇವಾಗ ಹಿಂಗೆ ಕೇಳ್ತಾ ಇದ್ಯಾ? ನೆನ್ನೆಯಿಂದ ನಾ ಹೋಗೋಣ ಹೆಸರು ಮಾಡ್ತೀನಿ ಅಂತ ಇದ್ದಳು, ಈಗ ನೋಡಿರಿ ಎಲ್ಲ ನಾವು ಉಲ್ಟಾ ಮಾತಾಡ್ತಾ ಇದ್ಯಾ? ಯಾವಳು ಏನೇನು ಹೇಳ್ಕೊಟ್ರೆ ನಿಮ್ಮ ಅತ್ತೆ ಹೆಸರಿಗೆ ಮಾಡಿಸ್ಬೇಡ ಮನೇನ ಹಂಗೆ ಹಿಂಗೆ ಅಂತ ನಾನು ಚಾಡಿಗಿಡಿ ಹೇಳ್ಕೊಟ್ಲೇನಿ. ಯಾವಳ ಮಂತಕ್ಕೆ ಹೋಗಿದ್ದೆ ಇವಾಗ? ನಂಗೆ ಅಂದ್ಕೊಂಡೆ ಯಾರ ಮಂತಕ್ಕೆ ಹೋಗಿರ್ತೀಯ ನೀನು ಅಂತಾನ. ಯಾರ ಮಂತಕ್ಕೆ ಹೋಗಿದ್ದೆ ಹೇಳು? ಅಯ್ಯೋ, ನಾನು ಯಾರ ಮಂತಕ್ಕೆ ಹೋಗ್ಲಿ, ಇಲ್ಲೇ ಲಸ್ಮಕಾಯರ್ ಮಂತಕ್ಕೆ ಹೋಗಿದ್ದೆ ಅಷ್ಟೇನೆ. ಅದು ಸೂರ್ಯನ ಮಾತಾಡ್ಸ್ಕೊಂಡು ಹಂಗೆ ರವೆ ಉಂಡೆ ಯಾರೋ ಕೊಟ್ಟರು, ಅಲ್ಲಿ ಬರ್ಬೇಕಾದ್ರೆ ಏನೋ ಪೂಜೆ ಅಂತಾನ, ಅದಕ್ಕೆ ಅವನಿಗೆ ಕೊಟ್ಟು ಬರೋಣ ಅಂತೇಳಿ ಹೋದೆ ಅಷ್ಟೇನೆ. ಕೊಟ್ಟು ಬಂದೆ.
ಲಸ್ಮಕ್ಕರ್ ಮಂತಕ್ಕೆ ಹೋಗಿದ್ದ. ಹಂಗಾದ್ರೆ ಅವಳೇ ನಿನಗೆ ಸರಿಯಾಗಿ ಹೇಳ್ಕೊಟ್ಟಿರ್ತಾಳೆ ಅಲ್ವೇ? ಈ ವಿಷಯ ಎಲ್ಲ ನಾವಳ್ತಾಗ ಯಾಕೆ ಹೇಳಕ್ ಹೋಗಿದ್ದೆ ನೀನು? ಅಯ್ಯೋ ನನಗೇನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಅದಕ್ಕೇನಿವಾಗ ಈಗ ಅವರೇನೇನು ನನಗೇನೇನು ಏನು ಹೇಳ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಆ ಶಾಸ್ತ್ರಿಗಳು ಎಲ್ಲ ಇದ್ದಾರೆ, ಅವ್ರನ್ನ ನಾನು ಭೇಟಿ ಮಾಡಿ ಮಾತಾಡಿಸ್ಬೇಕು. ಅದಕ್ಕೆ ಕರ್ಕೊಂಡು ನಡಿ, ಮೊದಲು ಆ ಶಾಸ್ತ್ರಿಗಳನ್ನ ನಾನು ಮಾತಾಡಿಸ್ಬೇಕು. ಅವರೆಲ್ಲ ಇದ್ದಾರೆ ಅಂತನ ತೋರಿಸ್ ನಡಿ, ನಾನು ಬರ್ತೀನಿ, ಅಲ್ಲಿಗೆ ಹೋಗೋಣ. ಏನೈತೆ ಗಂಗಿ, ಏನು ಹಿಂಗೆ ಮಾತಾಡ್ತಾ ಇದ್ರಿ ಇಬ್ರು? ಅಲ್ಲ ನೋಡ್ ಭಾಗ್ಯಕ್ಕಯ್ಯ, ಈ ಮನೆ ನನ್ನ ಹೆಸರಿಗಿನಾಗಿರೋದಕ್ಕೆ ನಮ್ಮ ಅತ್ತೆ ಹೆಸರಿಗೆ ಮಾಡಿಸ್ಕೊಂಬಕ್ಕೆ ಶಾಸ್ತ್ರಿಗಳು ನಿನ್ನ ಹೆಸರಿಗೆ ಬಲಕ್ಕೆ ಆಗ್ಬರಲ್ಲ ಮನೆ, ಹಂಗೆ ಹಿಂಗೆ ಅಂತ ಹೇಳಿರು ಅಂತನ ನನ್ನ ತಗೇನೆ ಬುರ್ಡೆ ಬಿಟ್ಟು ಮನೆ ಹೆಸರಿಗೆ ಮಾಡಿಸ್ಕೊಂಬಕ್ಕೆ ಉಪಾಯ ಮಾಡಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೇನೆ. ಅದಕ್ಕೆ ನಾನು ಯಾರ ಶಾಸ್ತ್ರಿಗಳು ಅಂತ ಹೇಳಿ ತೋರ್ಸು ಅಂತಂದ್ರೆ ತೋರ್ಸಂಗಿಲ್ಲ. ಇಲ್ಲ ಬಾ, ಮೊದಲು ಮನೆ ಹೆಸರಿಗೆ ಮಾಡಿಸು, ಆಮೇಲೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಅತ್ತೆ. ತೋರ್ಸೆ ಸಾಕಮ್ಮ, ಅದಕ್ಕೇನು ಒಂದ್ಸಲ ಆ ಶಾಸ್ತ್ರಿಗಳನ್ನ ಇವಳನ್ನು ಕರ್ಕೊಂಡೋಗಿ ಅದೇನ್ಗೆ ಅಂತಾನ ಕೇಳ್ಕೊಂಬ ಸರಿಯಾಗಿ. ಇವಳು ಅವಾಗ ಕೇಳ್ತಾಳೆ, ಯಾಕೆ ಹೆಸರಿಗೆ ಮನೆ ಹೆಸರಿಗೆ ಇರಿದ್ರೆ ಏನಾಗುತ್ತೆ, ಏನು ತೊಂದರೆ ಅಂತಾನ ಅವಳು ಕೇಳ್ಕೊಂಬತ್ತಾಳೆ. ಅವಳ ಮನಸ್ಸಿನಾಗ ಏನಾದ್ರೂ ಅನುಮಾನ ಇದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಂತಾಳೆ, ಕರ್ಕೊಂಡೋಗು. ಅಯ್ಯೋ, ಇಲ್ಲದೆ ಇರೋ ಶಾಸ್ತ್ರಿಗಳ ಹತ್ರ ನಾನು ಇವಳನ್ನ ಎಲ್ಲಿಗೆ ಅಂತ ಕರ್ಕೊಂಡೋಗನಪ್ಪ. ಈ ಭಾಗ್ಯಂ ಬೇರೆ ಬಂದ್ಲು ಮದ್ದಿದಕ್ಕೆ, ನಂದೊಂದು ಎಲ್ಲಿಕ್ಲಿ ಅಂತಾನ. ನಾನು ಹೆಂಗೋ ಏನೋ ಒಂದು ಸುಳ್ಳು ಹೇಳಿ ಅತ್ಲಾಗೆ ಈ ಮನೆ ನನ್ನ ಹೆಸರಿಗೆ ಮಾಡಿಸ್ಕೊಂಬನ ಅಂತಾನ ಏನೇನೋ ಉಪಾಯ ಮಾಡಿದ್ದೆ. ಆದರೆ ಆ ಲಕ್ಷ್ಮಿ ಎಂಬ ಲೌಡಿ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಈ ಗಂಗಿ ತಲೆಗೆ ಇಲ್ದೇ ಇರೋದೆಲ್ಲ ನನ್ನ ಚುಚ್ಚಿ. ಥೂ ಮನೆಯಾಳಿ ಲಕ್ಷ್ಮಿ, ನಾನು ಯಾಕೆ ಹಿಂಗೆ ಕಾಡ್ತಾ ಇದ್ದೆ ನೀನು? ನಿನ್ನ ಏನೋ ತಕೊಂಡು ಅಕ್ಕ ನಮ್ಮಂಗೆ ಆಗ್ತೈತೆ ನನಗೆ. ನಾನೇನಾನ ಒಂದು ಮಾಡಕ್ಕೆ ಹೋಗ್ತೀನಿ, ಎಲ್ಲರೂ ಯಾರಾದರೂ ಒಬ್ರು ಅಡ್ಗಾಲ ಹಾಕಕ್ಕೆ ಬಂದೇ ಬಿಡ್ತಾರೆ. ಥೂ ಮನೆಯಾಳ ಲಕ್ಷ್ಮಿ. ಅತ್ತೆ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ, ಅದೆಲ್ಲದ ಶಾಸ್ತ್ರಿಗಳು ನಾನು ಕೇಳ್ತೀನಿ. ಗಂಗಿ ಅವರು ನೆನ್ನೆ ದಿವ್ಸಲೇನೆ ಏನೋ ಹಿಮಾಲಯಕ್ಕೇನೋ ತಪಾಸ್ ಮಾಡಕ್ ಹೋಗ್ತೀನಿ ಕಣಮ್ಮ, ಇನ್ನೂ ಒಂದು ತಿಂಗಳು ಬರಲ್ಲ ಅಂತ ಹೇಳ್ಬಿಟ್ರು. ನೀನು ಆದಷ್ಟು ಬೇಗ ಈ ಮನೆನ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಬಿಡು, ನಿನ್ನ ಸೊಸೆಗೂ ಆಪತ್ತೈತೆ, ಮಕ್ಳು ಆಗಲ್ಲ, ಆಮೇಲೆ ನಿಮ್ಗೆ ಏಳ್ಗೇನು ಆಗಲ್ಲ ಅಂತ ಹೇಳವ್ರೆ. ಸುಮ್ಮನೆ ಬಾ, ಒಂದು ತಿಂಗಳು ಆದ್ಮೇಲೆ ಬರ್ತಾರಲ್ಲ ಅವಾಗ ಕರ್ಕೊಂಡು ಹೋಗ್ತೀನಿ, ನಿನಗೆ ಭೇಟಿ ಮಾಡಿಸ್ತೀನಿ, ಆಯ್ತಾ? ಪರವಾಗಿಲ್ಲ, ಒಂದು ತಿಂಗಳು ಆದ್ಮೇಲೆ ಅವ್ರನ್ನ ಭೇಟಿ ಮಾಡಿ ಕೇಳ್ಕೊಂಡು ಆಮೇಲೆ ಮನೆನ ಹೆಸರಿಗೆ ಮಾಡಿಸ್ತೀನಿ ಬಿಡಿ. ಪರವಾಗಿಲ್ಲ, ಒಂದು ತಿಂಗಳು ಆದ್ರೂ ಆಗ್ಲೇಳು, ಒಂದು ತಿಂಗಳು ತಕನ ಕಾಯನ. ಲೇ ಆದಷ್ಟು ಬೇಗ ಮಾಡಿಸ್ಕೊಳಮ್ಮ ಅಂತ ಹೇಳವ್ರೆ ಕಣೆ ಆ ಶಾಸ್ತ್ರಿಗಳು. ಇಲ್ದಿದ್ರೆ ಗಂಡಾಂತರ ಐತಂತೆ ಜೀವಕ್ಕೇನೆ, ನಿನಗೂ ಆಮೇಲೆ ನಿನ್ನ ಗಂಡಿಗೂ ಎಲ್ಲರಿಗೂ. ಈ ಮನೆನೇ ನಿನ್ನ ಹೆಸರಿನಾಗಿ ಇರೋದೇನೆ ಹೆಸರು ಬಲಾನೇ ಬರ್ತಾ ಇಲ್ವಂತೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನನ್ನ ಹೆಸರಿಗೆ ಮಾಡಿಸ್ಬಿಡೆ, ಆಮೇಲೆ ಬೇಕಂದ್ರೆ ಹೋಗಿ ಕೇಳ್ಕೊಂಬರುವಂತೆ. ಬಾ ಹೋಗೋಣ ಈಗ, ಇವ್ರ ಮಾತೆಲ್ಲ ಕೇಳಬೇಡ. ಅಲಸ್ಮಕ್ಕ ಸುಮ್ಮನೆ ಅತ್ತೆ ಸೊಸಿಗೂ ಜಗಳ ತಂದಿಕ್ಕ ಹಿಂಗೆಲ್ಲನ ಸುಳ್ಳು ಹೇಳಿರ್ತಾಳೆ, ಹಂಗೆಲ್ಲ ಏನೂ ಇಲ್ಲ, ಬಾರಿ ಹೋಗೋಣ. ಏನ್ ಹೇಳಿರೋ ಅಷ್ಟೇನಿ, ಬರಲ್ಲ ನಾನಂತೂ. ನಾನು ಕಿವಿ ಯಾರೇ ಕೇಳಬೇಕು, ಅವ್ರು ಯಾವ ಶಾಸ್ತ್ರಿಗಳು ಅಂತಾನ ಕಣ್ಣಾರೆ ನಾನು ನೋಡ್ಬೇಕು. ಇಂಥ ಶಾಸ್ತ್ರ ಹೇಳೋರು ಅದ್ಯಂತ ಶಾಸ್ತ್ರಿಗಳು, ಅದ್ಯಂತ ಮಂತ್ರವಾದಿ ಅಂತಾನ ನಾನು ಕಣ್ಣಾರೆ ನೋಡ್ಬೇಕು. ಆಮೇಲೆ ಅವ್ರ ಮಾತು ನಂಬೋದು ನಾನು, ನಿನ್ನ ಮಾತ ನಾನು ನಂಬಲ್ಲ. ಹಂಗೆ ಮಾಡೇ ಗಂಗಿ, ನೀನು ಕಿವಿ ಯಾರೇ ಕೇಳಿ ಕಣ್ಣಾರೆ ನೋಡ್ರೆ ನಿನಗೂ ನಂಬಿಕೆ ಬರುತ್ತೆ. ಆಮೇಲೆನೆ ಮನೆನ ಹೆಸರಿಗೆ ಮಾಡಿಸುವಂತೆ ಬಿಡು, ಹೋಗ್ಬೇಡ ಈಗ. ಸರಿ ಕಣ್ ಬಗ್ಗೆ ಕೈ, ಹಂಗೆ ಮಾಡ್ತೀನಿ. ಸರಿ ಅಮ್ಮ, ನಾನಿಲ್ಲೇನೆ ಇವ್ರ ಮಂತಕ್ಕೆ ಬಾನವ್ರ ಮಂತಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಸರಿ ಹೋಗ್ತೀನಿ. ಸರಿ ಹೋಗಕ್ಕ. ನಾನು ಅಲ್ಲಿ ಟ್ಯಾಂಕಿಂತಾಗೆ ನೀರು ಹಿಡಿಬೇಕು ಅಂತ ಬಿಂದಿಗೆ ಬಂದಿದ್ದೆ, ಹೋಗಿ ತಾಂಬತ್ತೀನಿ. ಎಲೆ ಲಕ್ಷ್ಮಿ, ನಾನು ಏನೋ ಮಾಡಿ ಈ ಮನೇನ ಹೆಂಗಾದ್ರೂ ಮಾಡಿ ನನ್ನ ಹೆಸರು ಮಾಡಿಸ್ಕೊಂಬನ ಅಂತಾನ ಒಂದು ಸುಳ್ಳು ಹೇಳಿ ಏನೋ ಮಾಡ್ಸಿದ್ದೆ, ಅದನ್ನು ಎಲ್ಲ ಹಾಳು ಮಾಡಿದ್ದೇನೆ ಲಕ್ಷ್ಮಿ. ಥೂ ಮನೆಯಾಳಿ, ನಾನು ಹೆಂಗೋ ಖುಷಿಯಾಗಿದ್ದೆ ಬಿಡಪ್ಪ, ಈ ಮನೆ ನನ್ನ ಹೆಸರಿಗೆ ಬರುತ್ತೆ, ಆಮೇಲೆ ಈ ನನ್ನ ಗಂಗಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ನಾನು ಏನೇನೋ ಅಂದ್ಕೊಂಡಿದ್ದೆ. ಥೂ ಎಲ್ಲ ಹಾಳಾಗೋಯ್ತು, ಹೋಗತ್ತ.